ಫ್ರಿಡ್ಜ್ ಉಂಟಾ? ಈ ವಾರದ ವಿಷಯ ಏನು? ಗೃಹ ಉಪಯೋಗಿ ವಸ್ತುಗಳು. ಈಗ ನೋಡಿ, ಇಲ್ಲಿ ಕೆಲವೊಂದಿಷ್ಟು ಗೃಹ ಉಪಯೋಗಿ, ನಾವು ಗೃಹ ಬಳಕೆಗೆ. ದೋಸೆನಾ? ನಿನ್ಗೆ ದೋಸೆನಾ? ಈ ವಾರದ ವಿಷಯ ಗೃಹೋಪಯೋಗಿ ವಸ್ತುಗಳು. ಈಗ ಇಲ್ಲಿ ಕೆಲವು ಗೃಹೋಪಯೋಗಿ ವಸ್ತುಗಳನ್ನು ನಾನು ಇಟ್ಟಿದ್ದೇನೆ ನಿಮಗೆ ತೋರಿಸ್ಲಿಕ್ಕೆ ಅಂತ. ನೀವೆಲ್ಲರೂ ಇದ್ರದ್ದು ಹೆಸರನ್ನು ಹೇಳ್ಬೇಕು, ಆಯ್ತಾ? ಹೇಳ್ತೀರಲ್ಲ? ಇದೇನು? ಲೋಟ. ವೆರಿ ಗುಡ್. ಇದು ಪ್ಲೇಟ್. ಪ್ಲೇಟ್ ಪಿಂಗಾಣಿ. ಇದು ಚಿಕ್ಕ ಪಿಂಗಾಣಿ. ಇದು ದೊಡ್ಡ ಪಿಂಗಾಣಿ, ಇದು ಚಿಕ್ಕ ಪಿಂಗಾಣಿ. ಇದು ಬಟ್ಟಲ್. ಬಟ್ಟಲ್ ಯಾಕೆ ಬೇಕು? ಊಟ ಮಾಡ್ಲಿಕ್ಕೆ ಬೇಕು. ಇದು ಯಾಕೆ ಮಿಕ್ಸಿ ಬೇಕು? ಅಂತದ್ದು ಶಬ್ದ ಮಾಡುದು. ಇದ್ರೊಳಗೆ ಎಂತ ಹಾಕ್ತೇವೆ? ಮೆಣಸು, ತೆಂಗಿನಕಾಯಿ, ಉಪ್ಪು, ಹುಳಿ ಅಂತ ಮಾಡ್ತಾರೆ. ಇದು ಚಟ್ನಿ. ಜನನಿ ಸ್ವಲ್ಪ ಕೃಷ್ಣನಿಗೆ ಕಾಣಿಸುವುದಿಲ್ಲ. ಹೌದೌದು. ಇದು ಮಿಕ್ಸಿ. ಇದೇನು? ಎಂತ ಮನುಷ್ಯ ಅಂತ ಬೊಬ್ಬೆ ಹೊಡಿದು? ಎಂತದಿದು? ಬಾಟಲಿ. ಇದು ಯಾಕೆ ಬಾಟಲ್? ನೀರು. ನೀರು ಇದ್ರಲ್ಲಿ ತುಂಬಿಸಿ ನಾವು ಎಲ್ಲಿಗಾದ್ರೂ ಹೋಗುವಾಗ ಬಾಯಿಗೆ ಮುಚ್ಚಳ ತೆಗೆದು ನೀರು ಕುಡಿಯುವುದು. ಉಂಟಾ? ಉಂಟಾ? ಇದೇನು? ಬೋಗುಣಿ. ಇದ್ರಲ್ಲಿ ಏನ್ ಮಾಡ್ತಾರೆ ಅಮ್ಮ? ಸಾಂಬಾರ್ ಇದ್ರಲ್ಲಿ ಮಾಡಿದ್ರೆ ಸೌಟು. ಈ ಸೌಟಲ್ಲಿ ಏನ್ ಮಾಡ್ತಾರೆ ಅಮ್ಮ? ತೆಗೆದು ಹೀಗೆ ಬಡಿಸ್ತಾರೆ. ಇದೇನು? ಚಾಕು. ಡೇಂಜರ್. ಇದನ್ನೆಲ್ಲ ಮಕ್ಕಳು ಮುಟ್ಟಬಾರ್ದು, ಆಯ್ತಾ? ಮುಟ್ಟಿದ್ರೆ ಏನಾದ್ರೂ ಆಟ ಆಡುವಾಗ ಕೈಗೆ ತಾಗಿದ್ರೆ ರಕ್ತ ಬರ್ತದೆ, ಮತ್ತೆ ಡೇಂಜರ್, ಆಯ್ತಾ? ಇದೆಲ್ಲ ಹೀಗೆ ತಾಗ್ತದೆ. ಇದನ್ನೆಲ್ಲ ಸಣ್ಣ ಮಕ್ಕಳು ಮುಟ್ಟಬಾರ್ದು, ಆಯ್ತಾ? ನೀವು ಮಕ್ಕಳಲ್ವಾ? ನೋಡಿ ಇವಳಿಗೆ ತಾಗಿದ್ದು ನೋಡಿ. ಎಲ್ಲರಿಗೆ ತಾಗಿದೆಯಾ? ಮತ್ತೆ ವೆರಿ ಗುಡ್. ಜನನಿ ಹುಷಾರ್, ಆಯ್ತಾ? ವೆರಿ ಗುಡ್. ನೋಡಿ ಜನನಿ ಆಯ್ತಾ? ಎಲ್ಲರೂ ಗುಡ್, ಎಲ್ಲರೂ ಗುಡ್. ಯಾರು ಕೂಡ ಚಾಕು ಮತ್ತೆ ಶಾರ್ಪ್ ಇರುವ ವಸ್ತುಗಳು, ಸೂಜಿ, ಕತ್ತರಿ ಇದನ್ನೆಲ್ಲ ಮುಟ್ಟಬಾರ್ದು. ಕತ್ತಿ ಅಯ್ಯೋ ಅಮ್ಮ ಅನ್ಪೇರು ನೋಡಿ. ಏನು ಪನ್ಪೇರ ಅಯ್ಯೋ ಅಮ್ಮ ಅಂದ್ರೆ? ಅಯ್ಯೋ ಅಮ್ಮ ಅಂತ ಹೇಳ್ತಾರೆ. ಸರಿ. ಇದೇನು? ಬಾಣಲೆ. ಇದರಲ್ಲಿ ಅಮ್ಮ ಎಂತ ಮಾಡ್ತಾರೆ? ಪಲ್ಯ ಮಾಡ್ತಾರೆ. ಕೂತ್ಕೋ ಜನನಿ, ಕೂತ್ಕೋ. ಇದರಲ್ಲಿ ಪಲ್ಯ ಮಾಡ್ತಾರೆ, ಉಪ್ಪಿಟ್ಟು ಮಾಡ್ತಾರೆ, ಶೀರ ಮಾಡ್ತಾರೆ, ಮಾಡ್ತಾರಲ್ಲ? ಎಲ್ಲರಿಗೆ ಇದು
ಸಟ್ಟುಗ. ನಿನಗೆ ಉಂಟು ಆಯ್ತಾ. ಇದೇನು ಟ್ರೇ. ಟ್ರೇ ಯಾವುದಕ್ಕೆ ಯೂಸ್ ಮಾಡ್ತಾರೆ ಹೇಳಿ? ಕೇಕ್ ಇಡ್ಲಿಕ್ಕೆ. ಮತ್ತೆ ಇದರಲ್ಲಿ ನಾವು ಶೀರ ಮಾಡ್ತೇವೆ. ಮತ್ತೆ ಯಾರಾದ್ರೂ ಗೆಸ್ಟ್ ಬಂದ್ರೆ ಇದರಲ್ಲಿ ಫ್ರೂಟ್ಸ್ ಇಡ್ಲಿಕ್ಕೆ ಆಗ್ತದೆ. ಮಾಲ್ಟ್ ಇದು ಗ್ಲಾಸ್ ಇರ್ತದಲ್ಲ, ಮಾಲ್ಟ್ ಇಟ್ಟು ಎಲ್ಲರಿಗೂ ಕುಡಿಲಿಕ್ಕೆ ಕೊಡ್ಬೇಕು. ಹಾಗೆ ಇದೆಲ್ಲ ಏನು ಗೃಹೋಪಯೋಗಿ ವಸ್ತುಗಳು. ಇದಲ್ಲದೆ ಕೂತ್ಕೊಳ್ಳಿ, ಇದಲ್ಲದೆ ಇನ್ನೂ ತುಂಬಾ ವಸ್ತುಗಳು ಇವೆ. ಈಗ ನಾವು ಕೂತ್ಕೊಳ್ಳಿಕ್ಕೆ ಎಂತ ಬೇಕು ನಮಗೆ? ಕುರ್ಚಿ ಬೇಕು. ಅದು ಕುರ್ಚಿ. ಮತ್ತೆ ಸೆಕೆ ಆಗುವಾಗ ತಂಪು ತಂಪು ಐಸ್ ಕ್ರೀಮ್ ತಿನ್ಬೇಕಾದ್ರೆ ತಂಪು ತಂಪು ಐಸ್ ಕ್ರೀಮ್ ತಿನ್ಬೇಕಾದ್ರೆ ಎಂತ ಬೇಕು? ಫ್ರಿಡ್ಜ್. ಆಮೇಲೆ ಬಟ್ಟೆ ಮಡಚಿಡುವುದು ಯಾವ್ದ್ರಲ್ಲಿ? ಹಗ್ಗದಲ್ಲಿ. ಕೂತ್ಕೊಳ್ಳಿ, ಹಗ್ಗದಲ್ಲಿ ಸಹ ಹಾಕ್ತಾರೆ. ಆಮೇಲೆ ಗೋಡ್ರೇಜ್ ಅಲ್ಲಿ ಸಹ ಮಡಚಿಡ್ತಾರೆ. ಜೋಹಾನ ಮನೆಯಲ್ಲಿ ಗೋಡ್ರೇಜ್ ಉಂಟಾ? ಅಮ್ಮ ಅದರಲ್ಲಿ ಜೋಹಾನದ ಅಂಗಿ ಮಡಚಿಟ್ಟಿದ್ದಾರ ನೋಡಿ. ಅಲ್ಲಿ ಒಂದು ಗೋಡ್ರೇಜ್ ಉಂಟು, ಅದು ನಮ್ಮ ಅಂಗನವಾಡಿಯ ಗೋಡ್ರೇಜ್. ಆಮೇಲೆ ಇದೆಲ್ಲ ಮಾಡ್ಬೇಕಾದ್ರೆ ಒಲೆ ಬೇಕಲ್ವಾ? ಒಲೆ ಉಂಟಾ ನಿಮ್ಮ ಮನೆಯಲ್ಲಿ? ಯಾವುದು, ಕಟ್ಟಿಗೆದು ಒಲೆ, ಗ್ಯಾಸ್ ಇದ್ದ ಉಂಟಾ?